ಧರ್ಮದಲ್ಲಿ ಅಮಾವಾಸ್ಯೆಗೆ ವಿಶೇಷ ಮಹತ್ವವ. ಆದರೆ ಸೋಮವಾರ, ಮಂಗಳವಾರ ಮತ್ತು ಶನಿವಾರದಂದು ಬರುವ ಅಮಾವಾಸ್ಯೆಯ ಮಹತ್ವವು ಇನ್ನಷ್ಟು ಹೆಚ್ಚಾಗುತ್ತದೆ. ಈ ಬಾರಿಯ ಯುಗಾದಿ ಅಮಾವಾಸ್ಯೆ ಅಂದರೆ ಫಾಲ್ಗುಣ ಮಾಸದ ಕೊನೆಯ ಅಮಾವಾಸ್ಯೆಯು ಈ ಬಾರಿ ಶನಿವಾರದಂದು ಬಂದಿದೆ. ಆದ್ದರಿಂದ ಈ ಅಮಾವಾಸ್ಯೆಯನ್ನು ಶನಿ ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ. ಈ ಬಾರಿ ಮಾರ್ಚ್ 29 ಶನಿವಾರದಂದು ಶನಿ ಅಮಾವಾಸ್ಯೆಯನ್ನು ಆಚರಿಸಲಾಗುವುದು. ಈ ದಿನ ಸ್ನಾನ, ದಾನ ಮತ್ತು ಪೂಜೆಗೆ ವಿಶೇಷ ಮಹತ್ವವಿದೆ. ಈ ದಿನದಂದು ಮಾಡುವ ಸ್ನಾನ, ದಾನ ಮತ್ತು ಪೂಜೆಯು ಅನೇಕ ಪಟ್ಟು ಹೆಚ್ಚಿನ ಪುಣ್ಯವನ್ನು ನೀಡುತ್ತದೆ ಮತ್ತು ಸಾವಿನ ನಂತರ ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಎಂದು ಹೇಳಲಾಗುತ್ತದೆ. ಶನಿವಾರವನ್ನು ನ್ಯಾಯ ದೇವನಾದ ಶನಿ ದೇವನಿಗೆ ಸಮರ್ಪಿಸಲಾಗಿದೆ. ಜಾತಕದಲ್ಲಿ ಇರುವ ಶನಿ ದೋಷವನ್ನು ಸರಿಪಡಿಸಲು ಶನಿವಾರದಂದು ವಿವಿಧ ಕ್ರಮಗಳನ್ನು ತೆಗೆದುಕೊಳ್ಳಬಹುದು. ಈ ದಿನ ಈ ಪರಿಹಾರವನ್ನು ಮಾಡುವುದರಿಂದ ಶನಿ ದೋಷದಿಂದ ಮುಕ್ತಿ ಸಿಗುತ್ತದೆ. ಈ ದಿನ ಶನಿದೇವನ ಕೃಪೆಯಿಂದ ಶನಿಯ ನೋವಿನಿಂದ ಮುಕ್ತಿ ಸಿಗುತ್ತದೆ. ಅಲ್ಲದೆ ಅವರ ಆಸೆಗಳೆಲ್ಲವೂ ಪೂರ್ಣಗೊಳ್ಳುವುದು. ಶನಿದೇವನ ದೃಷ್ಟಿಯಿಂದ ದೇವರುಗಳು ಸಹ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ಹೇಳಲಾಗುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ಕೇವಲ ಮನುಷ್ಯರಾದ ನಮ್ಮ ಸ್ಥಿತಿ ಹೇಗಿರಬಹುದಲ್ಲವೇ? ಬನ್ನಿ, ಇಂದಿನ ವಿಡಿಯೋದಲ್ಲಿ ಅಮಾವಾಸ್ಯೆಯ ದಿನದಂದು ಶನಿ ದೋಷದಿಂದ ಪರಿಹಾರ ಪಡೆಯಲು ಯಾವ ಕ್ರಮಗಳನ್ನು ಕೈಗೊಳ್ಳಬಹುದು ಎಂಬುದನ್ನು ತಿಳಿಯೋಣ. ಅದಕ್ಕೂ ಮೊದಲು ಸಾಡೆ ಸಾತಿ ಶನಿ ಕಾಟ ಎಂದರೇನು ಎಂದು ತಿಳಿದುಕೊಳ್ಳಿ. ಸಾಡೆ ಸಾತಿ ಎಂದರೆ ಎಲ್ಲರ ಮನಸ್ಸಲ್ಲಿ ಭಯ ಮೂಡುತ್ತದೆ. ಶನಿ ಯಾವೆಲ್ಲ ರೀತಿಯಾಗಿ ಸಮಸ್ಯೆ ಉಂಟುಮಾಡಬಹುದು ಎಂದು ಊಹಿಸಲು ಸಾಧ್ಯವಿಲ್ಲ. ಆದರೆ ಒಂದೊಂದು ರಾಶಿಗೆ ಈ ಶನಿಯ ಕಾಟ ವಿಭಿನ್ನವಾಗಿರುತ್ತದೆ. ಈ ಲೋಕದ ಸಮಸ್ತ ಜನರಿಗೆ ಶನಿ ಕಾಟ ತಪ್ಪಿದ್ದಲ್ಲ ಎಂಬುದು ನಿಶ್ಚಿತವಾದ ಮಾತು. ಆದರೆ ಶನಿಯು ನಮಗೆ ಕಾಟ ಕೊಡಲು ಬರುವುದು 30 ವರ್ಷಗಳಿಗೊಮ್ಮೆ ಮಾತ್ರ ಎಂಬುದು ಸಮಾಧಾನದ ವಿಷಯ. ಅಂದರೆ ಮನುಷ್ಯನ ಜೀವಮಾನದಲ್ಲಿ ಕೇವಲ 3 ಬಾರಿ ಮಾತ್ರ ಶನಿಯು ಕಾಟ ಕೊಡುತ್ತಾನೆ. ಹೇಗೆಂದರೆ ಶನಿಯು ಒಂದು ರಾಶಿಯಲ್ಲಿ 2.5 ವರ್ಷವಿರುತ್ತಾನೆ. ಹೀಗಾಗಿ ಎಲ್ಲ 12 ರಾಶಿಗಳ ಚಕ್ರವನ್ನು ಪೂರ್ತಿ ಸುತ್ತಿ ಬರಲು ಶನಿಗೆ 30 ವರ್ಷ ಕಾಲ ಹಿಡಿಯುತ್ತದೆ. ಶನಿಯು ಮಂದಗತಿಯಲ್ಲಿ ಚಲಿಸುವವನಾಗಿದ್ದು, ಶನಿಯ ಹುಟ್ಟಿನ ವಿಷಯ, ಅವನ ಕೌಟುಂಬಿಕ ವಿಷಯ, ಪಂಚಮ ಶನಿ ಕಾಟ, ಅಷ್ಟಮ ಶನಿ ಕಾಟ ಇನ್ನಿತರ ರೀತಿಯ ಸಂಕಷ್ಟಗಳು ಇರುತ್ತದೆ. ಸಂಕಟ ಬಂದಾಗ ವೆಂಕಟರಮಣ ಎನ್ನುವ ಜನರಿಗೆ ಶನಿಯು ಕಾಟ ಕೊಡಲಾರಂಭಿಸಿದ ಮೇಲೆಯೇ ಗೊತ್ತಾಗುವುದು ನಮಗೆ ಶನಿ ಕಾಟ ಶುರುವಾಗಿದೆಯೆಂದು. ಏಕೆಂದರೆ ಶನಿಯ ಕಾಟ ಎಷ್ಟಿರುತ್ತದೆ ಎಂದರೆ ಬದುಕಲು ಆಗುವುದಿಲ್ಲ, ಸಾಯುವುದಕ್ಕೂ ಆಗುವುದಿಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಮಾಡಿ ಜೀವನವನ್ನೇ ಅಸ್ತವ್ಯಸ್ತಗೊಳಿಸುತ್ತಾನೆ. ಇದಕ್ಕೇನೆ ಸಾಡೆ ಸಾತಿ ಶನಿ ಕಾಟ ಎನ್ನುವರು. ಸಾಡೆ ಸಾತಿ ಎಂದರೇನೆ ಎಷ್ಟೋ ಜನ ಭಯ ಬೀಳುತ್ತಾರೆ. ಹೌದು, ಸಾಡೆ ಸಾತಿ ಕಾಡಾಟದಲ್ಲಿ ಅವರು ಅನುಭವಿಸಿದ ಕಷ್ಟಗಳನ್ನು ಕೇಳಿದರೇನೆ ಮೈ ನಡುಕ ಬರುತ್ತದೆ. 12 ರಾಶಿಗಳಲ್ಲೂ ಸಂಚರಿಸುವ ಶನಿಯು ಒಂದು ರಾಶಿಯಲ್ಲಿ 2.5 ವರ್ಷವಿರುತ್ತಾನೆ. ಆದರೆ ಇವನ ವಿಶೇಷವೆಂದರೆ ತಾನಿದ್ದ ರಾಶಿಯ ಹಿಂದೆ ಮತ್ತು ಮುಂದಿನ ರಾಶಿಗಳಲ್ಲೂ 2.5 ವರ್ಷದಂತೆ ತನ್ನ ಫಲಗಳನ್ನು ನೀಡುತ್ತಿರುತ್ತಾನೆ. ಅಂದರೆ ಶನಿಯು ಏಕಕಾಲದಲ್ಲಿ 3 ರಾಶಿಗಳಿಗೆ ಸೇರಿ ಸಾಡೆ ಸಾತಿಯಾಗಿರುತ್ತಾನೆ. ಈ ಸಾಡೆ ಸಾತಿ ಶನಿ ಕಾಟಕ್ಕೆ ಏಳರಾಟವೆಂತಲೂ ಕರೆಯುತ್ತಾರೆ. ಶನಿಯು ತನ್ನ ಸಾಡೆ ಸಾತಿ ಆರಂಭಕ್ಕೆ 7 ತಿಂಗಳು ಮೊದಲೇ ಅವನು ಬರುವ ರಾಶಿಯವರಿಗೆ ಮುನ್ಸೂಚನೆ ಕೊಡುತ್ತಾನೆ. ಶನಿಯು ನಿಧಾನವಾಗಿ ಬರುತ್ತಾ ಜೀವನವೆಂದರೇನು, ಹಣವೆಂದರೇನು, ಬಂಧುಗಳೆಂದರೇನು, ನೋವು ನಲಿವು ಎಂದರೇನು ಎಲ್ಲವನ್ನೂ ಮನವರಿಕೆ ಮಾಡಿಸಿಕೊಡುತ್ತಾನೆ. ಆದರೆ ಸಾಡೆ ಸಾತಿ ಶನಿಕಾಟದ ಸಮಯದಲ್ಲಿ ಸಾವು ಮಾತ್ರ ಬರುವುದಿಲ್ಲವಾದರೂ ಇದ್ದು ಸತ್ತಂತೆ ಮಾಡುತ್ತಾನೆ ಶನಿ. ಇಷ್ಟೆಲ್ಲ ತಿಳಿದ ಮೇಲೆ ನಾವೇನೂ ಮಾಡದಿದ್ದರೂ ನಮಗೇಕೆ ಶನಿ ಕಾಟ ಕೊಡುತ್ತಾನೆ ಎಂಬ ಪ್ರಶ್ನೆ ಮನಸ್ಸಲ್ಲಿ ಮೂಡುವುದು ಸಹಜ. ಶನಿಯು ಕರ್ಮಕ್ಕನುಗುಣವಾಗಿಯೇ ಫಲ ಕೊಡುತ್ತಾನೆ. ನಿಮ್ಮ ಉತ್ತಮ ಸಮಯದಲ್ಲಿ ಒಳ್ಳೆಯ ಕೆಲಸ ಮಾಡಿದ್ದಾದರೆ ಶನಿಯು ಹೆಚ್ಚಿನ ಕಾಟ ಕೊಡುವುದಿಲ್ಲ. ಆದರೆ ನಿಮ್ಮ ಉತ್ತಮ ಸಮಯದಲ್ಲಿ ದಬ್ಬಾಳಿಕೆ, ಅನ್ಯಾಯ, ಅಕ್ರಮ,
ಅನೀತಿ, ಅಧರ್ಮದ ಕೆಲಸಗಳು ಮತ್ತಿತರ ದುಷ್ಟತನದ ಕೆಲಸಗಳನ್ನು ಮಾಡಿದ್ದರೆ ನೀವು ಮಾಡಿದ್ದೆಲ್ಲವನ್ನೂ ನಿಮಗೆ ತನ್ನ ಶನಿ ಸಾಡೆ ಸಾತಿಯಲ್ಲಿ ಮರಳಿ ನೀಡುತ್ತಾನೆ. ಆದರೆ ಅನುಭವಿಸಲೇಬೇಕು, ಅನುಭವಿಸಿಯೇ ಸಾಯಬೇಕು ಎನ್ನುವುದು ಮಾತ್ರ ಸತ್ಯ. ಸಾಡೆ ಸಾತಿ ಪ್ರಭಾವ ಇರುವ ಸಮಯದಲ್ಲಿ ಆ ರಾಶಿಯವರು ಯಾವುದೇ ಪರಿಸ್ಥಿತಿಯಲ್ಲೂ ಕಪ್ಪು, ನೀಲಿ ಬಣ್ಣದ ಬಟ್ಟೆ ಹಾಕಲೇಬಾರದು. ಹಾಕಿದರೆ ಶನಿಯನ್ನು ಆಕರ್ಷಿಸಿದಂತಾಗುತ್ತದೆ. ಮನುಷ್ಯ ಕಷ್ಟ ಸುಖ ಅನುಭವಿಸುವುದು ಮನಸ್ಸಿನ ಭಾವನೆಗಳಿಂದ. ಮನಸ್ಸಿನಲ್ಲಿ ದುಃಖ ಮತ್ತು ಸುಖ ಅನುಭವಕ್ಕೆ ಬರುತ್ತದೆ. ಅದೇ ರೀತಿ ಶನಿಯು ಮನಸ್ಸನ್ನು ಸಂಪೂರ್ಣ ತನ್ನ ಹತೋಟಿಗೆ ತೆಗೆದುಕೊಂಡು ತನಗೆ ಹೇಗೆ ಬೇಕೋ ಹಾಗೆ ಆಟ ಆಡಿಸಲು ಆರಂಭಿಸುತ್ತಾನೆ. ಮತ್ತೊಬ್ಬರಿಗೆ ಒಳ್ಳೆಯತನ ಮಾಡಿದವರಿಗೆ 100 ಪಟ್ಟು ಒಳ್ಳೆಯದನ್ನು ಮಾಡುತ್ತಾ ಹೋಗುತ್ತಾನೆ. ಕೆಟ್ಟತನವನ್ನು ಮಾಡಿದವರಿಗೆ ದುಪ್ಪಟ್ಟು ಬುದ್ಧಿ ಕಲಿಸುತ್ತಾ ಅವರು ಮಾಡಿದ ಕರ್ಮಕ್ಕೆ ಪಶ್ಚಾತ್ತಾಪ ಮೂಡಿಸಿ ಮಮ್ಮಲ ಮರುಗುವಂತೆ ಮಾಡಿ ಸಾವಿನಂಚಿನವರೆಗೂ ತಂದು ನಿಲ್ಲಿಸುತ್ತಾನೆ. ಆದರೆ ಸಾವನ್ನು ಬರಲು ಬಿಡುವುದಿಲ್ಲ, ಏಕೆಂದರೆ ಸಾವಿನೊಂದಿಗೆ ಜೀವ ಕೊಂಡೊಯ್ಯುವವ ಯಮ ಅವನ ಸಹೋದರ. ಶನಿ ದೋಷಕ್ಕೆ ಒಳಗಾದ ವ್ಯಕ್ತಿಯ ಸಂಪತ್ತು ಮತ್ತು ಆಸ್ತಿ ನಾಶವಾಗಲು ಪ್ರಾರಂಭಿಸುತ್ತದೆ ಮತ್ತು ಅವನ ಅದೃಷ್ಟವು ಕೈಕೊಡಲು ಪ್ರಾರಂಭಿಸುತ್ತದೆ. ವಾದ ವಿವಾದಗಳು ನೀವೆಲ್ಲೇ ಇದ್ದರೂ ಹುಡುಕಿಕೊಂಡು ಬರುತ್ತದೆ. ಕಳಂಕ ಅಥವಾ ಸುಳ್ಳು ಆರೋಪಗಳಿಗೆ ಗುರಿಯಾಗುತ್ತೀರಿ. ಮದ್ಯಪಾನ, ಧೂಮಪಾನ, ಜೂಜು ಸೇರಿದಂತೆ ಇನ್ನಿತರ ದುರಭ್ಯಾಸಗಳಿಗೆ ದಾಸರಾಗುತ್ತೀರಿ. ಕೆಲಸದಲ್ಲಿ ತೊಂದರೆ, ಸಾಲದ ಹೊರೆ, ಮನೆ ಮಾರಾಟ ಅಥವಾ ಇನ್ನಿತರ ಯಾವುದೇ ನಷ್ಟದ ಪರಿಸ್ಥಿತಿಗಳು ನಿಮ್ಮ ಜೀವನದಲ್ಲಿ ಎದುರಾಗುತ್ತಿದ್ದರೆ ಅದು ಶನಿ ದೇವನು ನಿಮ್ಮ ಮೇಲೆ ಕೋಪಿಸಿಕೊಂಡಿದ್ದಾನೆ ಎಂಬುದನ್ನು ತಿಳಿಸುತ್ತದೆ. ಇವುಗಳನ್ನು ಹೊರತುಪಡಿಸಿ ದೈಹಿಕ ಸಮಸ್ಯೆಗಳು ಕೂಡ ಎದುರಾಗಲು ಪ್ರಾರಂಭವಾಗುತ್ತದೆ. ನಿಮ್ಮ ತಲೆ ಕೂದಲು ಉದುರಲು ಪ್ರಾರಂಭವಾಗುವುದು, ಕಣ್ಣು ಮತ್ತು ಕಿವಿಗೆ ಸಂಬಂಧಿಸಿದ ಸಮಸ್ಯೆಗಳು ಎದುರಾಗುವುದು, ಅಲ್ಲದೆ ದೈಹಿಕ ದೌರ್ಬಲ್ಯ, ಹೊಟ್ಟೆ ನೋವು, ಟಿಬಿ, ಕ್ಯಾನ್ಸರ್, ಚರ್ಮ ರೋಗಗಳು, ಮೈಮುರಿತ, ಪಾರ್ಶ್ವವಾಯು, ಶೀತ, ಅಸ್ತಮಾ ಮುಂತಾದ ಕಾಯಿಲೆಗಳು ನಿಮ್ಮನ್ನು ಬಾಧಿಸುವುದು. ಶನಿಶ್ಚರಿ ಅಮಾವಾಸ್ಯೆಯ ದಿನದಂದು ಸ್ನಾನ ಇತ್ಯಾದಿಗಳನ್ನು ಮಾಡಿದ ನಂತರ ಉಪವಾಸದ ಪ್ರತಿಜ್ಞೆ ಮಾಡಿ ಮತ್ತು ಶನಿ ದೇವರನ್ನು ಕ್ರಮಬದ್ಧವಾಗಿ ಪೂಜಿಸಬೇಕು ಎನ್ನುವ ನಂಬಿಕೆಯಿದೆ. ಈ ದಿನ ಶನಿದೇವನಿಗೆ ಸಾಸಿವೆ ಎಣ್ಣೆ ಮತ್ತು ಕಪ್ಪು ಎಳ್ಳಿನಿಂದ ಅಭಿಷೇಕ ಮಾಡಿ ಶನಿ ದೇವಸ್ಥಾನಕ್ಕೆ ಹೋಗಿ ಶನಿ ದೇವನನ್ನು ಭೇಟಿ ಮಾಡಿ ಅವನಿಂದ ಆಶೀರ್ವಾದವನ್ನು ಪಡೆಯಿರಿ. ಇದರ ನಂತರ ಶನಿ ದೋಷದಿಂದ ಮುಕ್ತಿಗಾಗಿ ಪ್ರಾರ್ಥಿಸಿ. ಶನಿ ದೋಷ ನಿವಾರಣೆ ಆಗಬೇಕು ಎಂದರೆ 11 ರೂಪಾಯಿ ಮತ್ತು ಕಾಳುಮೆಣಸನ್ನು ಕಪ್ಪು ಬಟ್ಟೆಯಲ್ಲಿ ಕಟ್ಟಿ ಶನಿದೇವರ ದೇವಸ್ಥಾನದಲ್ಲಿ ಇಟ್ಟು ದಾನ ಮಾಡಿ. ಹೀಗೆ ಮಾಡುವುದರಿಂದ ಜಾತಕದಲ್ಲಿ ಸಾಡೆ ಸಾತಿ ಶನಿ ದೋಷ ಇದ್ದರೆ ಅದು ನಿವಾರಣೆಯಾಗುತ್ತದೆ. ಒಂದು ವೇಳೆ ನಿಮ್ಮ ಜಾತಕದಲ್ಲಿ ಶನಿ ದೋಷವಿದ್ದರೆ ಆ ಶನಿ ದೋಷವನ್ನು ತೊಡೆದು ಹಾಕಲು ಶನಿ ಅಮಾವಾಸ್ಯೆಯ ದಿನದಂದು ಅರಳಿ ಮರಕ್ಕೆ ತಪ್ಪದೆ ನೀರನ್ನು ಅರ್ಪಿಸಿ. ಇದರಿಂದ ಶನಿ ದೋಷವು ದೂರಾಗುವುದು. ವೈದಿಕ ಜ್ಯೋತಿಷ್ಯದಲ್ಲಿ ಶನಿ ಕಾಟದಿಂದ ಮುಕ್ತಿ ಪಡೆಯಲು ಹಾಗೂ ಶನಿ ಸಾಡೆ ಸಾತಿ ಪ್ರಭಾವಗಳನ್ನು ತಪ್ಪಿಸಲು ಶ್ರೀಗಂಧದ ಪರಿಹಾರಗಳ ಬಗ್ಗೆ ಸಲಹೆ ನೀಡಲಾಗಿದೆ. ಕೆಂಪು, ಹಳದಿ ಮತ್ತು ಬಿಳಿ ಶ್ರೀಗಂಧಗಳ ಸಹಾಯದಿಂದ ಸುಲಭ ಪರಿಹಾರವನ್ನು ಪಡೆಯಬಹುದು. ಶನಿ ದೇವಾನು ಶ್ರೀಗಂಧದ ಪರಿಹಾರಗಳಿಂದ ಬಹಳ ಬೇಗ ಸಂತುಷ್ಟನಾಗುತ್ತಾನೆ ಎಂದು ಹೇಳಲಾಗುತ್ತದೆ. ಜ್ಯೋತಿಷ್ಯದ ಪ್ರಕಾರ ಶನಿಯ ಸಾಡೆ ಸಾತಿ ಮತ್ತು ಧೈರ್ಯ ಪ್ರಭಾವವನ್ನು ತಪ್ಪಿಸಲು 40 ದಿನಗಳ ಕಾಲ ನಿರಂತರವಾಗಿ ಸ್ನಾನದ ನೀರಿನಲ್ಲಿ ಶ್ರೀಗಂಧದ ಬೇರನ್ನು ಹಾಕಿ ಸ್ನಾನ ಮಾಡಬೇಕು. ಪ್ರತಿ ಶನಿವಾರದಂದು ಕೆಂಪು ಬಣ್ಣದ ಶ್ರೀಗಂಧದ ತಿಲಕವನ್ನು ಅನ್ವಯಿಸಿ. ಇದಲ್ಲದೆ ಶನಿ ದೇವರಿಗೆ ಕೆಂಪು ಚಂದನವನ್ನು ಅರ್ಪಿಸಬಹುದು. ಇದು ಶನಿಯ ಕೋಪವನ್ನು ಶಮನಗೊಳಿಸುತ್ತದೆ. ಶನಿದೇವನನ್ನು ಮೆಚ್ಚಿಸಲು ಪ್ರತಿ ಶನಿವಾರ ಸೂರ್ಯಾಸ್ತದ ನಂತರ ಅರಳಿ ಮರದ ಕೆಳಗೆ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚುವುದು ಶುಭ. ಇದರೊಂದಿಗೆ ಶ್ರೀಗಂಧದ ಮಾಲೆಯೊಂದಿಗೆ ಶನಿದೇವನ ಓಂ ಶಂ ಶನೈಶ್ಚರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ.
ವಾಸ್ತವವಾಗಿ ಕರ್ಮಫಲದಾತ ಶನಿಯು ನಾವು ಮಾಡುವ ಕರ್ಮಗಳಿಗೆ ತಕ್ಕ ಫಲ ನೀಡುತ್ತಾರೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಾವು ಮಾಡುವ ಒಳ್ಳೆಯ ಕಾರ್ಯಗಳಿಂದ ಶನಿ ದೇವನನ್ನು ಮೆಚ್ಚಿಸಬಹುದು. ದಾನ ಧರ್ಮಗಳಿಂದ ಶನಿದೇವ ಬೇಗನೆ ಒಲಿಯುತ್ತಾನೆ. ಇದಲ್ಲದೆ ಅಗತ್ಯವಿರುವವರಿಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡುವುದು ಶನಿದೇವನನ್ನು ಮೆಚ್ಚಿಸಲು ಇರುವ ಸುಲಭ ಮಾರ್ಗಗಳಾಗಿವೆ. ಆರ್ಥಿಕ ತೊಂದರೆಗಳಿಂದ ಪರಿಹಾರವನ್ನು ಪಡೆಯಲು 5 ಮೆಣಸನ್ನು ತಲೆಯ ಮೇಲೆ 7 ಬಾರಿ ಸುತ್ತಿ ಮತ್ತು 4 ವಿಭಿನ್ನ ದಿಕ್ಕುಗಳಲ್ಲಿ ರಾತ್ರಿಯಲ್ಲಿ ಶಾಂತ ಸ್ಥಳದಲ್ಲಿ ಅಥವಾ ಚೌಕದಲ್ಲಿ ಇರಿಸಿ. ಕೊನೆಯ 5 ಕಾಳನ್ನು ಆಕಾಶದ ಕಡೆಗೆ ಎಸೆಯಿರಿ ಮತ್ತು ಸದ್ದಿಲ್ಲದೆ ಮನೆಗೆ ಬನ್ನಿ. ಯಾವುದೇ ಕಾರಣಕ್ಕೂ ಹಿಂತಿರುಗಿ ನೋಡಬೇಡಿ. ಈ ದಿನ ಕಪ್ಪು ನಾಯಿಗೆ ಸಾಸಿವೆ ಎಣ್ಣೆಯಿಂದ ಮಾಡಿದ ರೊಟ್ಟಿಯನ್ನು ತಿನ್ನಿಸಬಹುದು. ಅಷ್ಟೇ ಅಲ್ಲ, ಕಾಗೆಗಳಿಗೆ ಆಹಾರ ನೀಡಬಹುದು. ಶಾಸ್ತ್ರಗಳ ಪ್ರಕಾರ ಶನಿದೇವನು ಇದನ್ನು ಮಾಡುವುದರಿಂದ ಸಂತುಷ್ಟನಾಗುತ್ತಾನೆ. ಮನೆಯಿಂದ ಹೊರಡುವಾಗ ಮನೆಯ ಮುಖ್ಯ ಬಾಗಿಲಿಗೆ ಕಾಳುಮೆಣಸನ್ನು ಇಡಿ. ನಂತರ ಮನೆಯಿಂದ ಹೊರಡುವಾಗ ನೇರವಾಗಿ ಮೆಣಸು ಮೇಲೆ ಹೆಜ್ಜೆ ಇಟ್ಟು ಹೊರಡಿ. ಹೀಗೆ ಮಾಡುವುದರಿಂದ ನಿಮ್ಮ ಕೆಲಸದಲ್ಲಿನ ಅಡೆತಡೆಗಳು ನಿವಾರಣೆಯಾಗುತ್ತದೆ ಮತ್ತು ನಿಮ್ಮ ಕೆಲಸವೂ ಪೂರ್ಣಗೊಳ್ಳುತ್ತದೆ. ಧಾರ್ಮಿಕ ಗ್ರಂಥಗಳ ಪ್ರಕಾರ ಶನಿ ದೇವನು ಭಗವಾನ್ ಹನುಮಂತನ ಭಕ್ತರಿಗೆ ಎಂದಿಗೂ ತೊಂದರೆ ನೀಡುವುದಿಲ್ಲ ಎನ್ನುವ ನಂಬಿಕೆಯಿದೆ. ಅಂತಹ ಪರಿಸ್ಥಿತಿಯಲ್ಲಿ ಶನಿ ಅಮಾವಾಸ್ಯೆಯ ದಿನ ಹನುಮಂತ ದೇವನಿಗೆ ಮಲ್ಲಿಗೆ ಎಣ್ಣೆಯನ್ನು ದಾನ ಮಾಡಿ ಮತ್ತು ಸಿಂಧೂರ ಹಾಗೂ ಚೋಳವನ್ನು ಅರ್ಪಿಸಿ. ಅಮಾವಾಸ್ಯೆ ಅಥವಾ ಪೂರ್ಣಿಮಾ ದಿನದಂದು ಮೆಣಸು ತೆಗೆದುಕೊಂಡು ಎಲ್ಲಾ ಮನೆಯ ಸದಸ್ಯರ ತಲೆಯ ಮೇಲೆ ಓಂ ಕ್ಲೀಂ ಮಂತ್ರವನ್ನು ಜಪಿಸುತ್ತಾ ಸುತ್ತಿಸಿ. ನಂತರ ದಕ್ಷಿಣದ ಕಡೆಗೆ ಎಸೆಯಿರಿ. ಹೀಗೆ ಮಾಡುವುದರಿಂದ ಜೀವನದಲ್ಲಿನ ಎಲ್ಲಾ ಕಷ್ಟಗಳು ದೂರವಾಗಿ ಸುಖ, ಸಂಪತ್ತು ಸಿಗುತ್ತದೆ. ಶನಿ ದೋಷವನ್ನು ತೊಡೆದುಹಾಕಲು ಬಯಸುವವರು ಶನಿ ಅಮಾವಾಸ್ಯೆಯ ದಿನದಂದು ಹನುಮಾನ್ ಚಾಲೀಸಾವನ್ನು ಅಥವಾ ಸುಂದರಕಾಂಡವನ್ನು ಪಠಿಸಿ ಎಂದು ಹೇಳಲಾಗುತ್ತದೆ. ನೀವು ಶನಿ ದೇವನ ಕೋಪಕ್ಕೆ ಗುರಿಯಾಗಿದ್ದರೆ, ಶನಿ ದೋಷ ನಿಮ್ಮನ್ನು ಕಾಡುತ್ತಿದ್ದರೆ ಮೊದಲು ಆಂಜನೇಯ ಸ್ವಾಮಿಯನ್ನು ಪೂಜಿಸಬೇಕು. ಹಾಗೂ ಶನಿವಾರದ ದಿನದಂದು ಶನಿ ದೇವನ ಪಾದಗಳಿಂದ ಮಲ್ಲಿಗೆ ಎಣ್ಣೆಯನ್ನು ತೆಗೆದುಕೊಂಡು ಆ ಎಣ್ಣೆಯನ್ನು ನಿಮ್ಮ ಹಣೆಗೆ ಹಚ್ಚಿಕೊಳ್ಳಿ. ನೀವು ಶನಿವಾರ ಉಪವಾಸ ವ್ರತವನ್ನು ಆಚರಿಸಿ ಮತ್ತು ಕಪ್ಪು ಕಂಬಳಿ ಅಥವಾ ಧಾನ್ಯಗಳನ್ನು ದಾನ ಮಾಡಿ. ಶನಿ ದೋಷದಿಂದ ಮುಕ್ತಿಯನ್ನು ಪಡೆದುಕೊಳ್ಳುವುದಕ್ಕಾಗಿ ಜೀವನದಲ್ಲಿ ಶಿಸ್ತನ್ನು ಅಳವಡಿಸಿಕೊಳ್ಳಿ ಮತ್ತು ಕಠಿಣ ಪರಿಶ್ರಮದ ಮೂಲಕ ನಿಮ್ಮೆಲ್ಲ ಕೆಲಸಗಳನ್ನು ಪೂರ್ಣಗೊಳಿಸಿಕೊಳ್ಳಲು ಪ್ರಯತ್ನಿಸಿ. ಬಡವರ ಸೇವೆ ಮಾಡುವ ಮೂಲಕ ಶನಿದೇವನು ಪ್ರಸನ್ನನಾಗುತ್ತಾನೆ ಎಂದು ಹೇಳಲಾಗುತ್ತದೆ. ಈ ದಿನದಂದು ನೀವು ಕಪ್ಪು ಎಳ್ಳು, ಬಟ್ಟೆ, ಉದ್ದಿನ ಬೇಳೆ, ಪಾದರಕ್ಷೆ, ಚಪ್ಪಲಿ, ಹೊದಿಕೆ ಇತ್ಯಾದಿಗಳನ್ನು ಬಡವರಿಗೆ ದಾನ ಮಾಡಬಹುದು. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.